ಕುಂದಾಪುರ, ಮುರುಡೇಶ್ವರ, ಅಂಕೋಲಾ, ಗೋಕರ್ಣ ಮತ್ತು ಯಲ್ಲಾಪುರದ ರೋಡಲ್ಲಿ ಹೋಗಿ ಧಾರವಾಡ, ಬೆಳಗಾವಿ, ನಿಪ್ಪಾಣಿ, ಕೋಲ್ಹಾಪುರ, ಕರಾಡ್, ಸತಾರಾ, ಪುಣೆಯಿಂದ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಖಂಡಾಲಾ ಘಾಟಿಂದ ಮುಂಬೈ, ಥಾಣೆ, ಘೋಡಬಂದರ್, ವಾಪಿ, ಸಿಲ್ವಾಸಾ, ವಲ್ಸಾಡ್, ನವ್ಸಾರಿ, ಸೂರತ್ ಬೈಪಾಸಿಂದ, ಭರೂಚ್ ಬೈಪಾಸಿಂದ, ವಡೋದರಾ ಬೈಪಾಸಿಂದ ಎಕ್ಸ್ಪ್ರೆಸ್ ಹೋಗ್ದಿರಾ ಅಹಮದಾಬಾದ್ ಗೋಲ್ಡನ್ ಕ್ವಾರಿಡಾರ್ ರೋಡ್ ಮೇಲೆ ಅಹಮದಾಬಾದ್ಗೆ ಹೋಗ್ತೀವಿ. ಈಗ ನಾವು ವೇಲಾ ಘಾಟ್ ಹತ್ರ ಬರೋ ಈ ಟನ್ನಲ್ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಅವಾಗ್ಲಿಂದ ತುಂಬ ನಿದ್ದೆ ಇಳಿತಿದೆ, ಆದರೆ ಈ ಬಿಸಿಲಲ್ಲಿ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ ಗಾಡಿಯಲ್ಲಿ. ಅದರಿಂದಾಗಿ ಒಳ್ಳೆ ಲೊಕೇಶನ್ಸನ್ನಾದರೂ ತೋರ್ಸೋಣ ಅಂತ ನೋಡ್ತಾ ಇದ್ದೀನಿ. ಈ ನಿದ್ದೆಗಣ್ಣಲ್ಲೇ ವಿಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ಲು ಡೌನ್ ಹಿಲ್ಸ್ ಇದು, ಅದರಿಂದಾಗಿ ಇದು ಹೋಗ್ಬೇಕಾದ್ರೆ ಅಷ್ಟೊಂದು ಘಾಟ್ ಅನಿಸೋದಿಲ್ಲ. ಆ ಕಡೆ ಬೊಂಬೈ ಕಡೆಯಿಂದ ಬರಬೇಕಾದ್ರೆ ಈ ವೇಲಾ ಹತ್ರ ತುಂಬ ಘಾಟ್ ಇದು, ಹುಷಾರಾಗಿ ಹೋಗ್ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಟನ್ನೇಜ್ ಹಾಕ್ಕೊಂಬರೋರು ಈ ಗಾಡಿಗಳನ್ನ ಹತ್ಸೋದಕ್ಕೆ ತುಂಬ ಒದ್ದಾಡ್ತಾರೆ. ಇಲ್ಲಿ ಕೆಲವೊಂದು ಲಾರಿಗಳಾದರೆ ನಿಂತ್ಕೊಂಡೇ ಬಿಟ್ಟಿರ್ತವೆ. ಅದರಿಂದಾಗಿ ಈ ಹೋಗ್ಬೇಕಾದ್ರೆ ಈ ರೋಡ್ ಅನ್ನೋದು ಕೂಡ ಕ್ಲೀನಾಗಿ ಬ್ರಿಡ್ಜ್ ಥರ ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆಯಿಂದನೂ ಬ್ರಿಡ್ಜ್ ಅನ್ನೋದು ರೆಡಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನು ಸ್ವಲ್ಪ ದಿನದಲ್ಲಿ ಚೇಂಜ್ ಮಾಡ್ತಾರೆ. ಈ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯೋ ಅದನ್ನೆಲ್ಲ ಕೂಡ ಹೊಸ ರೋಡ್ ಅನ್ನೋದು ರೆಡಿ ಮಾಡ್ತಾ ಇದ್ದಾರೆ. ಒಂದೇ ಸಲ ಗಾಡಿಗಳು ಹತ್ತೋ ಥರ ಇಳಿಯೋ ಥರ ಮಾಡ್ತಾ ಇದ್ದಾರೆ. ತುಂಬ ಲೋಡ್ ತೊಗೊಂಡು ಬರೋ ಗಾಡಿಗಳಿಗೆ ಈಸಿಯಾಗಿ ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ರೆಡಿ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಇಳಿಬೇಕಾದ್ರೆ ಅಷ್ಟೊಂದು ರಿಸ್ಕ್ ಇಲ್ಲ, ಆ ಕಡೆಯಿಂದ ಹತ್ತಬೇಕಾದ್ರೆ ಸ್ವಲ್ಪ ರಿಸ್ಕು. ಅದನ್ನು ಈಗ ಸಾಲ್ವ್ ಮಾಡೋದಕ್ಕೆ ಈ ರೋಡ್ ಅನ್ನೋದನ್ನು ರೆಡಿ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಈ ಸತಾರಾ ಇದೆಲ್ಲ ಬಿಟ್ಟು ಬರ್ತೀವೋ ಈ ಥರ 3 ಲೈನ್ ಹೈವೇ ಸಿಗುತ್ತೆ ನಮಗೆ, ಒಳ್ಳೆ ರೋಡು. ಅದಾದಮೇಲೆ ನಮಗೆ ಪುಣೆ ಸಿಟಿ ಸಿಗುತ್ತೆ. ಅಲ್ಲಿ ತನಕ ಇದೇ ರಸ್ತೆಯಲ್ಲೇ ಹೋಗಬೇಕು ಪುನಃ ಸಿಗೋದಿಂಕ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದೇ ಶಿವಾಪುರ ಟೋಲು. ಇಲ್ಲಿ ಓವರ್ಲೋಡ್ ಹಾಕೋ ಬಂದರೆ ಗಾಡಿಗಳಿಗೆ ಫೈನ್ ಅನ್ನೋದು ಹಾಕ್ತಾರೆ. ಮತ್ತು ಇಲ್ಲಿ RTO ಕೂಡ ನಿಂತಿರ್ತಾರೆ ಅವಾಗವಾಗ. ತುಂಬ ನೋಡಿಕೊಂಡು ಹುಷಾರಾಗಿ ಹೋಗಬೇಕು. ಈ ಟೋಲ್ ಅವರಂತೂ ತುಂಬ ಸಮಸ್ಯೆ ಕೊಡ್ತಾರೆ ಡ್ರೈವರ್ಗಳಿಗೆಲ್ಲ. ಬಂದುಬಿಟ್ಟು ಗಾಡಿ ಮೇಲೇ ಹತ್ಕೊಂಡು ಒಂಥರ ರೋಡಿಸಮ್ ಥರ ಟ್ರೀಟ್ ಮಾಡ್ತಾರೆ. ನಮ್ಮ ಕರ್ನಾಟಕ ಗಾಡಿಗಳು ಮತ್ತು ತಮಿಳ್ನಾಡು ಗಾಡಿಗಳು, ಕೇರಳ ಗಾಡಿಗಳು, ಯಾವ್ಯಾವ ಇಂಟ್ರಾಸ್ಟೇಟ್ ಕಡೆಯಿಂದ ಬರ್ತಾವೋ ಆ ಗಾಡಿಗಳನ್ನೆಲ್ಲ ಆ ಥರನೇ ಟ್ರೀಟ್ ಮಾಡ್ತಾರೆ ಇಲ್ಲಿ. ನಾನು ಕರಾಡ್ ಹತ್ರ ಕೊಟ್ಟಿರೋ ಗಾಡಿ ಅಣ್ಣವರೇ ಓಡಿಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಪುನಾದಲ್ಲಿ ಇಸ್ಕೊತೀನಿ ನಾನು. ಪುನಾದಿಂದ ಬೊಂಬೈ ತನಕ ಓಡಿಸ್ಕೊಡ್ತೀನಿ. ಅದಾದಮೇಲೆ ಮತ್ತೆ ಅವರೇ ಓಡಿಸ್ತಾರೆ. ಯಾಕಂದರೆ ಈಗಲೂ ಸ್ವಲ್ಪ ಸುಸ್ತಾಗಿರ್ತಾರೆ ಈ ಬಿಸಿಲಲ್ಲಿ ಗಾಡಿ ಓಡಿಸಿ. ಅದರಿಂದಾಗಿ ರಾತ್ರಿ ಎಲ್ಲ ನಾನೇ ಓಡಿಸಿದೆ, ಆದರೂ ಕೂಡ ಸ್ವಲ್ಪ ದೂರ ಓಡಿಸ್ಕೊಡೋಣ ಅಂತ ಹೇಳಿದ್ದೀನಿ. ಅಲ್ಲಿ ಎಲ್ಲಾದರೂ ಟೀ ಕುಡಿದು ಅದಾದಮೇಲೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಇನ್ನೇನು ನಾವು ಪುಣೆದ ಹತ್ತತ್ರ ಬಂದಿದ್ದ ತಕ್ಷಣವೇ ನಮಗೆ ಕಾಟ್ರಾಜ್ ಟನಲ್ ಸಿಗುತ್ತೆ. ಈ ಸುರಂಗದ ಒಳಗಡೆನೇ ಹೋಗಬೇಕು. ಇದು ಕೂಡ ಸ್ವಲ್ಪ ಘಾಟು, ಅದನ್ನೆಲ್ಲ ಕೊರೆದು ಈ ರೋಡ್ ಅನ್ನೋದನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ಬೆಟ್ಟನೆಲ್ಲ ಕೊರೆದು ತುಂಬ ಕಷ್ಟಪಟ್ಟು ನಿರ್ಮಾಣ ಅನ್ನೋದನ್ನು ಮಾಡಿದ್ದಾರೆ. ಸುಮಾರು 1.5ರಿಂದ 2 ಕಿಲೋಮೀಟ್ರಿಗಿಂತ ಜಾಸ್ತಿನೇ ಐತಿ ಈ ಟನ್ನಲ್ಲು, ಈ ಸುರಂಗ ಅನ್ನೋದು. ನಾವಿವಾಗ ಪುನಃ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಈಗ ನೀವೇನು ನೋಡ್ತಾ ಇದ್ದೀರೋ ಲೆಫ್ಟ್ ಸೈಡು ರೈಟ್ ಸೈಡು ಇದೆಲ್ಲ ಕೂಡ ಪುನಾನೇ. ಇದೆಲ್ಲ ದೊಡ್ಡ ಸಿಟಿ. ಈ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಈ ಬೈಪಾಸಲ್ಲಿ ಕೂಡ ತುಂಬ ಟ್ರಾಫಿಕ್ ಅನ್ನೋದಿರುತ್ತೆ. ಯಾಕಂದರೆ ಪುನಾ ಸಹ ತುಂಬ ದೊಡ್ಡ ಸಿಟಿನೇ. ಈ ಪುನಾದಲ್ಲಿ ಸಹ ಮೆಟ್ರೋ ಮತ್ತು ಈ ರೋಡುಗಳು ಕೂಡ ತುಂಬ ಚೆನ್ನಾಗಿರ್ತವೆ. ಟ್ರಾಫಿಕ್ಕು ಏನೂ ಆಗದಿರೋ ಫ್ಲೈಓವರ್ಗಳು ಅವು ಇವು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ. ಇಲ್ಲೆಲ್ಲ ಕೂಡ ಸ್ಪೀಡ್ ಕ್ಯಾಮ್ರಾಗಳು ಅನ್ನೋದು ಇರ್ತವೆ, ಅವನ್ನೆಲ್ಲ ನೋಡ್ಕೊಂಡು ಹೋಗಬೇಕು. ಇಲ್ಲಿ ಲೆಫ್ಟಿಗೆ ಹೋದರೆ ಈಗ ಮುಂಬೈ ಪುನಃ ಎಕ್ಸ್ಪ್ರೆಸ್ ವೇಗೆ ಹತ್ತೀವಿ. ಇಲ್ಲಿ ಲೆಫ್ಟ್ ಸೈಡಿಗೆ ತಿರ್ಕೋಬೇಕು ಅಂತ ಸೆಂಟ್ರಲ್ ಬೋರ್ಡ್ ಹಾಕಿರ್ತಾರೆ. ಹಿಂಗೆ ಸೀದಾ ಹೋದರೂ ಸಹ, ಸೀದಾ ಸ್ಟ್ರೈಟಾಗಿ ಹೋದರೂ ಸಹ ಮುಂಬೈಗೆ ಹೋಗ್ತೀವಿ. ಆದರೆ ಈ ಸೀದಾ ಹೋದರೆ ಇದು ನ್ಯಾಷನಲ್ ಹೈವೇ ಮೇಲೆ ಹೋಗ್ತೀವಿ. ಇಲ್ಲಿ ಎಕ್ಸ್ಪ್ರೆಸ್ ವೇ ಮೇಲೆ ಹೋದರೆ ಲೆಫ್ಟ್ ಸೈಡಿಗೆ ತಿರ್ಕೋಬೇಕು. ಈ ಎಕ್ಸ್ಪ್ರೆಸ್ ವೇ ಹೆಸರು ಬಂದುಬಿಟ್ಟು ಯಶವಂತರಾವ್ ಚವಾನ್ ಎಕ್ಸ್ಪ್ರೆಸ್ ವೇ. ಈ ರೋಡಲ್ಲಿ 2 ವೀಲರು 3 ವೀಲರು ಟ್ರ್ಯಾಕ್ಟ್ರು ಇವೇನೇನು ಹೆಲೋ ಮಾಡಲ್ಲ. ಕ್ರೇನು ಈ ಥರದವು ಏನೇನು ಹೆಲೋ ಮಾಡೋದಿಲ್ಲ. ಅಲ್ಲಿ ಘಾಟಲ್ಲಿ ಬಿಟ್ಟರೆ ಕ್ರೇನ್ನ ಈ ರೋಡಲ್ಲಿ ಓಡಾಡೋದಕ್ಕೆ ಹೆಲೋ ಮಾಡೋದಿಲ್ಲ. ತುಂಬ ರೂಲ್ಸ್ ಇರ್ತವೆ ಇಲ್ಲಿ. ರೈಟ್ ಸೈಡಲ್ಲಿ ಗಾಡಿ ಲಾರಿಗಳು ಅವು ಏನು ಹೋಗೋಂಗೆ ಇಲ್ಲ. ದೊಡ್ಡ ದೊಡ್ಡ ಗಾಡಿ ಹೆವಿ ವೆಹಿಕಲ್ಸು ಇಲ್ಲೇನಿದ್ರು ಲೆಫ್ಟ್ ಸೈಡಲ್ಲೇ ಹೋಗಬೇಕು. ಓವರ್ಟೇಕ್ ಮಾಡೋಂಗಿದ್ರೆ ಮಾತ್ರ ಸೆಂಟ್ರಲ್ ಲೈನಿಗೆ ಬರಬೇಕು. ಆ ಸೆಂಟ್ರಲ್ ಲೈನಲ್ಲಿ ಹೋದರೂ ಸಹ ತುಂಬ ಫೈನ್ ಅನ್ನೋದು ಹಾಕ್ತಾರೆ. ಅದರಿಂದಾಗಿ ಲೆಫ್ಟ್ ಸೈಡಲ್ಲೇ ಇರಬೇಕು. ಸೀಟ್ ಬೆಲ್ಟ್ ಹಾಕಿರಲೇಬೇಕು, ಇಲ್ಲ ಅಂದರೆ ತುಂಬ ಫೈನ್ ಅನ್ನೋದು ಹಾಕ್ತಾರೆ ಇಲ್ಲಿ.
ಪ್ರತಿಯೊಂದು ಹತ್ರನೂ ಸಿ ಸಿ ಕ್ಯಾಮ್ರಾ ಅನ್ನೋದಿರುತ್ತೆ ಇಲ್ಲಿ ಈ ರೋಡಲ್ಲಿ. ಪ್ರತಿಯೊಂದು ಹತ್ರನೂ ಸಿ ಸಿ ಕ್ಯಾಮ್ರಾ ಹಾಕಿರ್ತಾರೆ, ಬ್ರಿಡ್ಜ್ಗಳ ಹತ್ರ, ಟೋಲುಗಳ ಹತ್ರ. ಅಲ್ಲಿ ಹೋಗಿದ ತಕ್ಷಣವೇ ಆ ಟೋಲ್ ಹತ್ರ ಪೊಲೀಸವರು ಅವರೆಲ್ಲ ಇರ್ತಾರೆ. ಅಲ್ಲಿ ಹಿಡ್ಕೊಂಬಿಟ್ಟು ನಿಮಗೆ ಫೈನ್ ಅನ್ನೋದು ಹಾಕ್ತಾರೆ. ಈ ರೋಡಲ್ಲಿ ತುಂಬ ಹುಷಾರಾಗಿ ನೋಡಿಕೊಂಡು ಹೋಗಬೇಕು. ಇಲ್ಲಿ ಲಾಸ್ಟ್ ಲೈನ್ ಬಂದುಬಿಟ್ಟು ಎಮರ್ಜೆನ್ಸಿ ಲೈನು. ಅಲ್ಲಿ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಗಾಡಿಗಳನ್ನ ನಿಲ್ಲಿಸ್ಕೋಬೇಕು. ಸುಮ್ಮನೆ ನಿಲ್ಲಿಸಿದ್ರೆ ಅಲ್ಲಿ 5ರಿಂದ 10 ನಿಮಿಷದಲ್ಲಿ ಗಾಡಿ ಅನ್ನೋದನ್ನು ತೆಗೆಸ್ತಾರೆ ಅವರೇ ಬಂದು. ಇಲ್ಲ ಅಂದರೆ ಫೈನ್ ಹಾಕ್ಬಿಟ್ಟು ಗಾಡಿ ಅನ್ನೋದನ್ನು ತೆಗೆಸ್ತಾರೆ. ಇಲ್ಲಿರೋ ರೂಲ್ಸು ಬೇರೆ ಕಡೆ ಎಲ್ಲಾದರೂ ಇದ್ಬಿಟ್ಟಿದ್ದರೆ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಯಾಕಂದರೆ ಅಷ್ಟು ಫೈನ್ ಅನ್ನೋದು ಹಾಕ್ತಾರೆ ಈ ರೋಡಲ್ಲಿ. ಇಲ್ಲಿ ಆನ್ಲೈನಲ್ಲಿ ತುಂಬ ಫೈನ್ ಹಾಕ್ತಾರೆ. ಇಂಥ ಬ್ರಿಡ್ಜ್ಗಳ ಹತ್ರನೇ ತುಂಬ ಕ್ಯಾಮ್ರಾಗಳು ಹಾಕ್ತಿದ್ರು ಮೊದಲು. ಈಗ ಮೈನ್ ರೋಡಲ್ಲೇ ಸೆಂಟ್ರಲ್ಲಿ ಒಂದು ಪೈಪ್ ಥರ ಹಾಕಿ ಅಲ್ಲಿ ಇದು ಕ್ಯಾಮ್ರಾಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಈ ಎಕ್ಸ್ಪ್ರೆಸ್ ವೇಯಲ್ಲಿ ಸಿಗೋ ಫಸ್ಟ್ ಟೋಲ್ ಹತ್ರ ಇದ್ದೀವಿ ನಾವೀಗ. ಈ ಟೋಲುಗಳ ಹತ್ರ ತುಂಬ ಪೊಲೀಸವ್ರು ನಿಂತಿರ್ತಾರೆ. ನಿಮ್ಮ ಹತ್ರ ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಪಕ್ಕಾ ಇರಬೇಕು. ಇಲ್ಲ ಅಂದರೆ ತುಂಬ ಫೈನ್ ಹಾಕ್ತಾರೆ. ತುಂಬ ಕಾಟ ಅನ್ನೋದು ಕೊಡ್ತಾರೆ ಇಂಟ್ರಾ ಸ್ಟೇಟ್ ಗಾಡಿಗಳಿಗಾದರೆ. ನೀವೆಲ್ಲಾದರೂ ಲೈನ್ ಕ್ರಾಸ್ ಮಾಡಿದರೆ ಇಲ್ಲಿ ಹಿಡ್ಕೊಬಿಡ್ತಾರೆ. ನಂಬರ್ ಹೊಡೆದಿದ ತಕ್ಷಣವೇ ನೀವು ಲೈನ್ ಕ್ರಾಸ್ ಮಾಡಿದ್ದೀರೋ ಇಲ್ವೋ ಅಂತ ಒಂದು ಫೋಟೋ ಹೊಡ್ಕೊಂಡಿರುತ್ತೆ ಆ ಕ್ಯಾಮ್ರಾದಲ್ಲಿ. ಅದನ್ನು ನಿಮಗೆ ತೋರಿಸಿ ಫೈನ್ ಅನ್ನೋದನ್ನು ಹಾಕ್ತಾರೆ. ಇಲ್ಲಾಂದರೆ ಕೋರ್ಟ್ಗೆ ಹೋಗಬೇಕು, ಕಚೇರಿಗೆ ಹೋಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಫೈನ್ ಅನ್ನೋದನ್ನು ವಸೂಲಿ ಮಾಡ್ತಾ ಇರ್ತಾರೆ. ಇಷ್ಟೊತ್ತು ಅವ್ರು ಓಡಿಸಿದ್ರಲ್ಲ, ಅದಾದಮೇಲೆ ನಾನು ಇಸ್ಕೊಂಡಿದ್ದೀನಿ ಗಾಡಿ. ಯಾಕಂದರೆ ಪಾಪ ಅವರು ಸುಸ್ತಾಗಿರ್ತಾರೆ ಅಂತ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಈ ಬಿಸಿಲಲ್ಲಿ ಗಾಡಿ ಓಡಿಸಿ ಸುಸ್ತಾಗಿಬಿಟ್ಟಿರ್ತಾರೆ ಪಾಪ. ಅದರಿಂದಾಗಿ ಈ ಎಕ್ಸ್ಪ್ರೆಸ್ ವೇ ಎಲ್ಲ ಓಡಿಸಿ ಘಾಟೆಲ್ಲ ಇಳಿಸಿ ಈ ಬೊಂಬೆ ಎಲ್ಲ ಸ್ವಲ್ಪ ಪಾಸ್ ಮಾಡಿ ಅಲ್ಲಿ ಅವ್ರಿಗೆ ಗಾಡಿ ಅನ್ನೋದನ್ನು ಕೊಡೋಣ. ಡ್ರೈವರ್ ಕಷ್ಟನ ಡ್ರೈವರೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರ್ಯಾರು ಬಂದು ಯಾರಿಗೂ ಹೆಲ್ಪ್ ಮಾಡೋದಿಲ್ಲ. ಒಬ್ಬ ಡ್ರೈವರ್ ಆದವನು ಇನ್ನೊಬ್ಬ ಡ್ರೈವರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ನೋಡಿ, ಇದೇನು ನೋಡ್ತಾ ಇದ್ದೀರೋ ಅವೆಲ್ಲ ಕ್ಯಾಮ್ರಾಗಳು. ನಮಗೆ ಈ ಥರ ಸುರಂಗಗಳು ಈ ರೋಡಲ್ಲಿ ಒಂದು 5-6 ಸಿಗ್ತವೆ. ಈ ಬೆಟ್ಟದಲ್ಲಿ ಈ ರೋಡ್ ಅನ್ನೋದು ಮಾಡಿರೋದು. ಅದರಿಂದಾಗಿ ಬೆಟ್ಟನ ಕೊರೆದು ಈ ಥರ ಸುರಂಗಗಳನ್ನೆಲ್ಲ ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಘಾಟು. ಇಲ್ಲೆಲ್ಲ ಕೂಡ ತುಂಬ ಸ್ಲೋ ಆಗಿ ಹೋಗ್ತಾ ಇರ್ತಾರೆ. ಕೆಲವರು ಸ್ಪೀಡಾಗಿ ಹೋಗ್ತಾ ಇರ್ತಾರೆ, ಲಾರಿಯವರು, ಕಾರುಗಳು, ಬಸ್ಸವರು. ಇಲ್ಲಿ ಕ್ಯಾಮ್ರಾಗಳು ಅನ್ನೋದು ಹೊಸ್ದಾಗಿ ಹಾಕಿದ್ದಾರೆ. ಇವೇನು ನೋಡ್ತಾ ಇದ್ದೀರೋ ಇವೆಲ್ಲ ಕ್ಯಾಮ್ರಾಗಳು. ಮುಂಚೆ ಈ ಘಾಟಲ್ಲೆಲ್ಲ ಕೂಡ ಕ್ಯಾಮ್ರಾಗಳು ಅನ್ನೋದು ಇರಲಿಲ್ಲ. ಈಗ ಹೊಸ್ದಾಗಿ ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ. ತುಂಬ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ತುಂಬ ಹೆಚ್ಚಿನ ಮೊತ್ತದಲ್ಲಿ ಇಲ್ಲಿ ಆನ್ಲೈನ್ ಫೈನುಗಳಾಗ್ತಾರೆ ಮತ್ತು ಆಫ್ಲೈನ್ ಫೈನು ವಸೂಲಿ ಮಾಡ್ತಾರೆ. ಲಂಚ ಎಲ್ಲ ಇಸ್ಕೊತಾರೆ. ಇಲ್ಲಿ ತುಂಬ ಸಮಸ್ಯೆಗಳನ್ನ ಅನ್ನೋದು ಕೊಡ್ತಾ ಇರ್ತಾರೆ ಇಲ್ಲಿ. ನೋಡಿ, ಅವಾಗೆ ಒಂದು ಸುರಂಗ ಹೋಯಿತು, ಈಗ ಮತ್ತೊಂದು ಸುರಂಗದಲ್ಲಿ ಹೋಗ್ತಾ ಇದ್ದೀವಿ. ಈಗ ಕೆಲವರು ಹೊಸ್ದಾಗಿ ಬರ್ತಾ ಇರ್ತಾರಲ್ಲ, ಅವ್ರಿಗಂತೂ ತುಂಬ ಹಿಂಸೆ ಅನ್ನೋದು ಕೊಡ್ತಾ ಇರ್ತಾರೆ ಇಲ್ಲಿನ ಪೊಲೀಸು, RTO ಮತ್ತು ಇಲ್ಲಿನ ಟೋಲವರು, ಇಲ್ಲಿರೋ ಅಂಥ ಲೋಕಲ್ ಪೀಪಲ್ಲು. ಮತ್ತು ಈ ರೋಡಲ್ಲಿ ಇದು ಹೈವೇ ಅಂತ ಈ ಘಾಟಲ್ಲಿ ಕೂಡ ತುಂಬ ಸ್ಪೀಡಲ್ಲಿ ಹಂಗೆ ಬಿಟ್ಬಿಡ್ತಾ ಇರ್ತಾರೆ ಗಾಡಿಗಳು. ಮತ್ತು ಇಲ್ಲಿ ಕ್ಯಾಮ್ರಾಗಳಿರ್ತವೆ. ಇಲ್ಲಿ ಸ್ಪೀಡ್ ರೆಕಾರ್ಡಿಂಗು ಸೆನ್ಸರ್ಗಳಿರ್ತವೆ. ಅವೇನು ತಿಳ್ಕೊಳ್ದಿರ ಪಾಪ ಹಂಗೆ ಬಿಟ್ಬಿಡ್ತಾರೆ. ಇಲ್ಲೆಲ್ಲ ಫೈನುಗಳನ್ನೆಲ್ಲ ಹಾಕ್ಸ್ಕೊತಾ ಇರ್ತಾರೆ. ಹೊಸ್ದಾಗಿ ಯಾರು ಈ ಕಡೆ ಬರ್ತಾರೋ ಡ್ರೈವರುಗಳು ಅವರೆಲ್ಲ ಈ ಥರ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿದ್ದಾರೆ. ನಾನು ಒಂದಾನೊಂದು ಟೈಮಲ್ಲಿ ಸುಮಾರು ವರ್ಷಗಳ ಹಿಂದೆ ಈ ಥರ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿದ್ದೀನಿ. ಅದರಿಂದಾಗಿ ಹೇಳ್ತಾ ಇದ್ದೀನಿ. ನಾವು ಅವಾಗೆ ವಾಶಿ ಹತ್ರ ಬಂದುಬಿಟ್ವಿ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಈ ಬ್ರಿಡ್ಜ್ ಪಾಸಾಗಿ ಸ್ವಲ್ಪ ಮುಂದೆ ಹೋದರೆ ಸೀದಾ ಇಲ್ಲಿಂದ ಕರೆಕ್ಟಾಗಿ ಒಂದು 2-3 ಕಿಲೋಮೀಟ್ರ್ ಹೋದರೆ ಅದೇ ವಾಶಿ. ಇಲ್ಲಿ ವಾಶಿಯಲ್ಲಿ ತರಕಾರಿ ಮಾರ್ಕೆಟು, ಫ್ರೂಟ್ ಮಾರ್ಕೆಟು, ಮಸಾಲ ಮಾರ್ಕೆಟು ಈ 3 ಒಂದೇ ಹತ್ರನೇ ಇದ್ದಾವೆ. ಅದಕ್ಕೋಸ್ಕರ ಇದು ತುಂಬ ಫೇಮಸ್ಸು. ನಮ್ಮ ಕರ್ನಾಟಕದಿಂದ ಮತ್ತು ಬೇರೆ ತಮಿಳ್ನಾಡು, ಕೇರಳ ಕಡೆಯಿಂದ ಮತ್ತು ಆಂಧ್ರ ಕಡೆಯಿಂದ ತುಂಬ ಗಾಡಿಗಳು ಈ ವಾಶಿಗೆ ಬರೋದು. ಇಲ್ಲ ಅಂದರೆ ಸ್ವಲ್ಪ ಸಿಟಿ ಒಳಗಡೆ ಹೋಗ್ತವೆ, ಮುಂಬೈ ಸಿಟಿ ಒಳಗಡೆ. ಈಗ ನಾವು ಮುಂಬೈ ಸಿಟಿ ಒಳಗಡೆಯಿಂದ ಘೋಡಬಂದರ್ಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಸಮುದ್ರದ ತೀರ. ಇಲ್ಲೆಲ್ಲ ಕೂಡ ಸಮುದ್ರದ ನೀರೆಲ್ಲ ಒಳಗಡೆ ಎಲ್ಲ ಬಂದಿರ್ತವೆ. ಅಂದರೆ ಸಿಟಿ ಒಳಗಡೆ ಎಲ್ಲ ಸಮುದ್ರದ ನೀರು ಇರ್ತವೆ. ಅದ್ರ ಮೇಲೆ ಬ್ರಿಡ್ಜ್ ಅನ್ನೋದು ಮಾಡಿದ್ದಾರೆ. ಇಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಗೊಬ್ಬು ವಾಸನೆ ಅನ್ನೋದು ತುಂಬ ಬರುತ್ತೆ ಈ ರೋಡಲ್ಲಿ. ಯಾಕಂದರೆ ಇಲ್ಲೆಲ್ಲ ತುಂಬ ಗಲೀಜು ಅನ್ನೋದು ಮಾಡ್ತಾ ಇರ್ತಾರೆ. ಅದರಿಂದಾಗಿ ಇಲ್ಲಿ ನೀರು ತುಂಬ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ನ ತಡ್ಕೊಳಕ್ಕಾಗಲ್ಲ. ಅಷ್ಟೊಂದು ಜಾಸ್ತಿ ಸ್ಮೆಲ್ ಏನು ಬರೋಲ್ಲ. ಅಲ್ಲಿ ಹತ್ರ ಹೋದಾಗ ತುಂಬ ಸ್ಮೆಲ್ ಬರುತ್ತೆ. ಮತ್ತು ರೋಡ್ ಮೇಲೇನೂ ಸ್ವಲ್ಪ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ನಾವೀಗ ಸಿಟಿ ಟೋಲಲ್ಲಿದ್ದೀವಿ. ಇಲ್ಲಿ ಕೂಡ ಅಷ್ಟೇ ಪೊಲೀಸವ್ರು ಇರ್ತಾರೆ. ತುಂಬ ಸಮಸ್ಯೆಗಳನ್ನೋದು ಕೊಡ್ತಾ ಇರ್ತಾರೆ ಡ್ರೈವರ್ಗಳಿಗೆ. ಲಂಚ ತಗೊಳ್ಳೋದು ಅದು ಇದು ಮಾಡ್ತಾ ಇರ್ತಾರೆ.
ತುಂಬ ಡಾಕ್ಯುಮೆಂಟ್ಸ್ ಪಕ್ಕ ಇರಲೇಬೇಕು, ಇಲ್ಲ ಅಂದರೆ ಅವರು ಸ್ವಲ್ಪ ದುಡ್ಡು ಕಿತ್ಕೊಂಡೇ ಕಳಿಸೋದು. ಹೊಸ್ದಾಗಿ ಬಂದವ್ರಿಗಂತೂ ಜೇಬಲ್ಲಿ ₹1 ಇರಲ್ಲ, ಹಂಗೆ ಮಾಡಿ ಕಳಿಸ್ತಾರೆ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲೇ ಅಡ್ಡ ಹಾಕ್ಕೊತಾರೆ. ಕಾರವರು ಮತ್ತು ಬೇರೆ ಕಡೆಯಿಂದ ಬಂದವ್ರಿಗೆ ಜಾಸ್ತಿ ಹಿಡಿಯೋದು. ಅದಾದಮೇಲೆ ಲಾರಿಯವ್ರನ್ನ ಅಂತೂ ತುಂಬ ಸಮಸ್ಯೆಗಳು ಕೊಡೋದು. ಲಾರಿಯವ್ರಿಗೆ ತಪ್ಪಿದ್ದಲ್ಲ, ಅದು ಮಾಮೂಲಿ ಆಗಿಬಿಟ್ಟೈತಿ. ಏನೂ ಮಾಡೋದಕ್ಕಾಗಲ್ಲ, ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ, ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಧೈರ್ಯ ಅವ್ರದ್ದು. ನಾವಿವಾಗ ಈ ಬ್ರಿಡ್ಜ್ ಹತ್ರ ರೈಟಿಗೆ ತಿರ್ಕೊಂಡು ಈ ಹೈವೇ ಮೇಲೆ ಹೋಗಬೇಕು. ಸೀದಾ ಗೋಡ್ಬಂದರ್ಗೆ ಹೋಗುತ್ತೆ ಈ ರೋಡು. ಅಲ್ಲಿಂದ ಸ್ವಲ್ಪ ಘಾಟೆಲ್ಲ ಹತ್ತಿಸಿ ಅದಾದಮೇಲೆ ಸೀದಾ ಗೋಡ್ಬಂದರ್ ಹೈವೇ ಸಿಗುತ್ತೆ. ನಮಗೆ ಮುಂಚೆ ನಾವು ಪುನಾದಿಂದ ಬರ್ತಾಯಿದ್ವಲ್ಲ, ಆ ಹೈವೇಗೆ ಹತ್ತೀವಿ. ಮತ್ತು ಈಗ ನಾವು ಬಂದಿದ್ದು ಎಕ್ಸ್ಪ್ರೆಸ್ ವೇ ಅಲ್ವಲ್ಲ, ಅದಕ್ಕೋಸ್ಕರ ನಾವು ಸಿಟಿ ಒಳಗಡೆಯಿಂದ ಬಂದ್ವಿ. ಅದೇ ಹೈವೇಯಲ್ಲಿ ಬಂದಿದ್ದಿದ್ರೆ ಸೀದಾ ನಾಸಿಕ್ ರೋಡಿಂದ ಅಂಗಾಸಿ ಹೋಗ್ತಿತ್ತು. ಆದರೆ ನಾವು ಇಂಗಾಸಿ ಬಂದಿರೋದ್ರಿಂದ ಈ ಹೈವೇ ಹತ್ತೇ ಹೋಗಬೇಕಾಗುತ್ತೆ. ಅದರಿಂದ ರೈಟಿಗೆ ತಿರ್ಕೊಂಡು ಹೋಗ್ತಾಯಿದ್ದೀವಿ. ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಮುಂಬೈ ಸಿಟಿ. ಇಲ್ಲೆಲ್ಲ ಕೂಡ ತುಂಬ ಟ್ರಾಫಿಕ್ ಇರುತ್ತೆ. ನೀವು ಎಷ್ಟೊತ್ತಲ್ಲಾದರೂ ಬಂದರೂ ಕೂಡ ಇಲ್ಲಿ ಟ್ರಾಫಿಕ್ ಅನ್ನೋದು ಮಾಮೂಲಿ. ಇಲ್ಲಿ ರೈಟ್ ಸೈಡಲ್ಲೆಲ್ಲ ಕೂಡ ಮೆಟ್ರೋ ಅನ್ನೋದು ರೆಡಿ ಮಾಡ್ತಾ ಇದ್ದಾರೆ ಸಿಟಿ ಒಳಗಡೆ. ಇದೆಲ್ಲ ಪಾಸ್ ಮಾಡಿಕೊಂಡು ಹೋಗಬೇಕು. ಈ ಮೆಟ್ರೋ ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ತುಂಬ ಟ್ರಾಫಿಕ್ ಆಗ್ತಿದೆ. ನಾವಿಲ್ಲಿ ಗೋಡಬಂದರ್ ಹತ್ರ ಬರೋ ಘಾಟೆಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ. ಈ ಘಾಟಲ್ಲಂತೂ ತುಂಬ ಟೈಮ್ ಹಿಡಿಯುತ್ತೆ, 4ರಿಂದ 5 ಅವರ್ ತನಕನೂ ಟೈಮ್ ಹಿಡಿಯುತ್ತೆ ಒಂದೊಂದು ಸರಿ. ಯಾಕಂದರೆ ಅಷ್ಟೊಂದು ಜಾಮ್ ಆಗುತ್ತೆ ಇಲ್ಲಿ. ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ. ಸುಮಾರು ನಮಗೂ 2.5 ಅವರಷ್ಟು ಘಾಟ್ ಜಾಮ್ ಆಗಿತ್ತು. ಅದಾದಮೇಲೆ ಬಂದಿದ್ದು. ಈಗ ಸೀದಾ ಈ ಬ್ರಿಡ್ಜ್ ಮೇಲೆ ಹತ್ತಿಬಿಟ್ಟು ಸೀದಾ ಒಂದೇ ರೋಡೇ ಈಗ ನಮಗೆ. ಅಂದರೆ ಇಲ್ಲಿಗೆ ಮುಂಬೈ ಸಿಟಿ ಎಲ್ಲ ಮುಗ್ದಂಗೆ ಲೆಕ್ಕ. ಈ ಬ್ರಿಡ್ಜ್ ನಮಗೆ ಯಾವಾಗ ಸಿಗುತ್ತೋ ಆವಾಗ ಅನ್ಕೋಬಿಡಿ ಮನಸ್ಸಲ್ಲಿ, ಈ ಮುಂಬೈ ಸಿಟಿ ಎಲ್ಲ ಪಾಸಾಗಿ ಈಗ ಮತ್ತೆ ಹೈವೇಗೆ ಹತ್ತುತ್ತಾ ಇದ್ದೀವಿ, ನ್ಯಾಷನಲ್ ಹೈವೇಗೆ ಅಂತ. ಈ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಈ ನಡುವೆ. ಯಾಕಂದರೆ ಈ ರೋಡ್ ಅನ್ನೋದು ರೆಡಿ ಮಾಡ್ತಾ ಇದ್ದಾರೆ ಪ್ರೆಸೆಂಟು. ಹೋಗೋದಕ್ಕೆ ಬರೀ 1 ಲೈನ್ ಕೊಟ್ಟಿದ್ದಾರೆ, 3 ಲೈನ್ ಇರೋ ಹೈವೇನ. ಅದರಿಂದಾಗಿ ಫುಲ್ ಟ್ರಾಫಿಕ್ ಇರುತ್ತೆ. ಈ ರೋಡು ಬೇಗ ಸಾಗೋದಿಲ್ಲ ಮುಂಚೆ ಥರ. ನಾವು ಗುಜರಾತ್ ಬಾರ್ಡ್ರಿಗೆ ಹೋಗೋ ತನಕನೂ ಇದೇ ಥರನೇ ಆಪೋಸಿಟ್ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಕಡೆ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. 2 ಲೈನ್ ಬಿಟ್ಕೊಟ್ಟಿದ್ದಾರೆ. ಅಂದರೆ ಆ ಕಡೆ 1 ಲೈನು, ಈ ಕಡೆ 1 ಲೈನು. ನಮಗೂ 2 ಲೈನ್ ಐತೆ. ಕೆಲವೊಂದು ಹತ್ರ 2 ಲೈನ್ ಇರುತ್ತೆ, ಕೆಲವೊಂದ್ರ ಹತ್ರ ಒಂದೇ 1 ಲೈನ್ ಬಿಟ್ಕೊಟ್ಟಿದ್ದಾರೆ. ಕೊನೆಗೆ ನಾವೂ ಆಪೋಸಿಟಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ಪೀಡಾಗಿ. ಯಾಕಂದರೆ ನಮ್ಮ ಲೈನಲ್ಲೆಲ್ಲ ಕೂಡ ಲಾರಿಗಳು ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದಾವೆ. ಆ ರೀತಿ ಹೋಗ್ಬಿಟ್ರೆ ನಾವು ನಾಳೆ ಮಧ್ಯಾಹ್ನ ಆಗುತ್ತೆ ಹೋಗೋದು. ಅದರಿಂದಾಗಿ ಆಪೋಸಿಟಲ್ಲಿ ಇಟ್ಕೊಂಡು ಗಾಡಿನ ಹೋಗ್ತಾ ಇದ್ದೀವಿ. ನಾವೇ ಅಂತಲ್ಲ, ಸುಮಾರು ಜನ ಹಿಂಗೆ ಹೋಗ್ತಾ ಇದ್ದಾರೆ. ಟೈಮಿಂಗ್ ಮಾಲಿರೋರು, ಬಸ್ಸವರು, ಅವರೆಲ್ಲ ಕೂಡ ಯಾವ ವೆಹಿಕಲ್ ಸ್ಪೀಡಾಗಿ ಹೋಗ್ತಾವೋ ಅವೆಲ್ಲ ಹಿಂಗೆ ಹೋಗ್ತಾ ಇದ್ದಾವೆ. ಅದನ್ನು ನಾವು ನೋಡಿಕೊಂಡು ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಮುಂಬೈ ಪಾಸ್ ಮಾಡಿದ ತಕ್ಷಣವೇ ಮತ್ತೆ ಅಣ್ಣವ್ರು ಇಸ್ಕೊಂಡ್ರು ಗಾಡಿ. ಈಗ ಬಾರ್ಡ್ರ್ ತನಕ ಅವರೇ ಓಡಿಸ್ಕೊಂಡು ಬಂದರು. ಈಗ ಬಾರ್ಡ್ರಿಂದ ಮತ್ತೆ ನಾನು ಇಸ್ಕೊತೀನಿ ಗಾಡಿ. ಈ ಬಾರ್ಡ್ರಲ್ಲಿ ಹೆಂಗಪ್ಪ ಅಂದರೆ, ನಮ್ಮ ಗಾಡಿಗೆ ಏನು ಪಾಸಿಂಗ್ ಕೊಟ್ಟಿರ್ತಾರೋ ಆ ಪಾಸಿಂಗ್ ಅಷ್ಟು ಮಾತ್ರನೇ ಮಾಲ್ ಅನ್ನೋದು, ಮೆಟೀರಿಯಲ್ ಅನ್ನೋದು ತುಂಬಿರಬೇಕು ಗಾಡಿಯಲ್ಲಿ. ಇಲ್ಲ ಅಂದರೆ ಇಲ್ಲಿ ತುಂಬ ಫೈನ್ ಅನ್ನೋದು ಹಾಕ್ತಾರೆ ಇಲ್ಲಿ ಬಾರ್ಡ್ರಲ್ಲಿ. ಮತ್ತು ಇಲ್ಲಿ RTOನೂ ಇಲ್ಲೇ ಇರುತ್ತೆ. ಇದು ಟೋಲ್ ಥರ ಇರುತ್ತೆ ಇದು. ಅದ್ರ ಮೇಲೆ ಪೇಮೆಂಟ್ ಚೆಕ್ ಮಾಡ್ತಾರೆ. ಹಂಗೆ ಸೀದಾ ಕಾರವರು, ಬಸ್ಸವರು, ಕೆಲವೊಂದು ಗಾಡಿಗಳು ಬಿಟ್ಟರೆ ಇನ್ನು ಹೆವಿ ವೆಹಿಕಲ್ಸು, ಗೂಡ್ಸ್ ವೆಹಿಕಲ್ಸು ಏನೇನು ಇರ್ತವೆ ಅವೆಲ್ಲ ಕೂಡ ಹಿಂಗಾಸಿನೇ ಪೇಮೆಂಟ್ ಚೆಕ್ ಮಾಡಿಬಿಟ್ಟು RTO ಇಂದನೇ ಪಾಸಾಗಿ ಹೋಗಬೇಕು. ಕೆಲವೊಂದು ಬಸ್ಸುಗಳು ಕೂಡ ಹಿಂಗಾಸಿನೇ ಹೋಗಬೇಕು ಅಂತ ಇರುತ್ತೆ. ಆ ಬಸ್ಸುಗಳು ಎಲ್ಲ ಹಿಂಗಾಸಿನೇ ಹೋಗ್ತವೆ. ಇಲ್ಲಿ ಕತ್ಲಾಗಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಈಗ ಏನು ಕ್ಯೂ ಅಲ್ಲಿ ನಿಂತಿದ್ದಾವೋ ಇವೆಲ್ಲ ಕೂಡ ಹಂಗಾಸಿನೇ ಹೋಗಬೇಕು. ಅಲ್ಲಿ ಕಾಟ ಮಾಡಿಸಿ ಅವರು ಸ್ವಲ್ಪ ಅಮೌಂಟ್ ಕೊಟ್ಟು, ಕಾಟದ ಅಮೌಂಟು ಸ್ವಲ್ಪ ಮುಂದೆ ಹೋದರೆ RTO ಇರುತ್ತೆ. ಅಲ್ಲಿ ಹೈಟ್ ಲೋಡು, ಅದು ಟನ್ನೇಜು, ಅದು ಇದು ಏನಾದರೂ ಇದ್ದರೆ ಅಲ್ಲಿ ಅವರು ತುಂಬ ಫೈನ್ ಅನ್ನೋದು ಬರೀತಾರೆ. ಈ ರೀತಿ ಸ್ಟ್ರಿಕ್ಟಾಗಿ ಕಾನೂನು ಇರೋದ್ರಿಂದ ಇಲ್ಲಿ ಮಹಾರಾಷ್ಟ್ರದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋರು, ಆ ಕಡೆಯಿಂದ ಈ ಕಡೆ ಬರೋರು ಯಾರು ಓವರ್ಲೋಡಿಂಗ್ ಅನ್ನೋದು ಯಾರ್ಯಾರು ಮಾಡೋದಿಲ್ಲ. ಕೆಲವರು ಚಾಲ್ತಿ ಇರೋರು ಮಾತ್ರ ಮಾಡ್ತಾರೆ. ಅದು ಕೂಡ ಕೆಲವೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ನಾವು ಅವಾಗೆ ಬಾರ್ಡ್ರೆಲ್ಲ ಬಿಟ್ಟು ಭರೂಚ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಸ್ವಲ್ಪ ದೂರ ಓಡಿಸಿ ಅಣ್ಣವ್ರು ಇಸ್ಕೊಂಡಿದ್ರು ಗಾಡಿ ಮತ್ತೆ. ಯಾಕಂದರೆ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ, ಬೇಗ ಸಾಗೋದಿಲ್ಲ. ರೋಡ್ ಬೇರೆ ಸರಿ ಇಲ್ಲ. ಅದರಿಂದಾಗಿ ಈಗ ಮತ್ತೆ ನಾನೇ ಗಾಡಿ ಇಸ್ಕೊತಾ ಇದ್ದೀನಿ ಇಲ್ಲಿ ಟೀ ಅಂಗಡಿ ಹತ್ರ ಸೈಡ್ಗೆ ಹಾಕಿ. ಅವಾಗೆ ನಾವು ಸೂರತ್ ಎಲ್ಲ ಬಿಟ್ಟು ಮುಂದೆ ಬಂದಿದ್ದೀವಿ.
ಈಗ ನಮಗೆ ವಡೋದರ ಸಿಗುತ್ತೆ, ಅಂದರೆ ಬರೋಡ ಸಿಗುತ್ತೆ. ಈಗ ನಾವು ಕರೆಕ್ಟಾಗಿ ಬರೋಡ ಹತ್ರ ಹೋಗ್ತಾ ಇದ್ದೀವಿ, ವಡೋದರ ಹತ್ರ. ಈ ರೋಡೆಲ್ಲ ಹೆಸರಿಡಂಗೆ ಇಲ್ಲ. ಇಲ್ಲಿಂದ ನಾವು ಅಹಮದಾಬಾದ್ಗೆ ಹೋಗೋ ತನಕನೂ ರೋಡ್ ಸೂಪರಾಗೈತೆ. ಅದೇ ನಾವು ಸ್ವಲ್ಪ ಹಿಂದೆ ಅಂದರೆ ಅಲ್ಲಿ ಗುಜರಾತ್ ಬಾರ್ಡ್ರಿಂದ ಅಲ್ಲಿ ಬೊಂಬೆ ತನಕನೂ ಸ್ವಲ್ಪ ರೋಡ್ ಅನ್ನೋದು ಚೆನ್ನಾಗಿಲ್ಲ. ಮೊದಲು ತುಂಬ ಗುಣಿ ಇದ್ವು, ಗಾಡಿ ಓಡ್ಸೋಕ್ಕೆ ಭಯ ಆಗೋದು, ಎಲ್ಲಿ ಗುಣಿ ಒಳಗಡೆ ಬಿಟ್ಟರೆ ಬ್ಲೇಡ್ ಸೆಟ್ ಹೊಲ್ಟೋಗುತ್ತೋ ಅಂತ. ಅದರಿಂದಾಗಿ ಈಗ ನಾವು ಮುಂಚೆ ಬಂದಾಗ ಹಂಗಿತ್ತು, ಈಗ ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗಂತೂ ಹೋಗೋದಕ್ಕೆ ಆಗಲ್ಲ, ಹಂಗೆ ಮಾಡ್ತಾಯಿದ್ದಾರೆ ಆ ರೋಡೆಲ್ಲ. ಈಗ ಇಲ್ಲಿಂದ ಅಹಮದಾಬಾದ್ ತನಕನೂ ನಾನೇ ಓಡಿಸ್ಕೊಂಡು ಹೋಗ್ತೀನಿ. ಈ ರೋಡಲ್ಲೆಲ್ಲ ಕೂಡ ಹಗಲೊತ್ತಲ್ಲಿ ಬಂದರೆ ತುಂಬ ಹುಷಾರಾಗಿ ಬರಬೇಕು. ಯಾಕಂದರೆ ಇಲ್ಲೆಲ್ಲ ಕೂಡ ಕ್ಯಾಮ್ರಾಗಳು ಮತ್ತು ಎಲ್ಲಿ ಬೇಕೋ ಅಲ್ಲೇ ಫೋಟೋ ಹೊಡಿತಾ ಇರ್ತಾರೆ ಪೊಲೀಸವರು. ಲೈನಲ್ಲಿ ಫಸ್ಟ್ ಲೈನು ಅಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋಗಬೇಕು. ಫಸ್ಟ್ ಲೈನಿಗೆ ಹೋಗೋಂಗೆ ಇಲ್ಲ ಅಂದರೆ ಓವರ್ಟೇಕ್ ಮಾಡಬೇಕಾದಾಗ ಮಾತ್ರ ಸೆಂಟ್ರಲ್ ಲೈನಿಗೆ ಬರಬೇಕು. ಇಲ್ಲ ಅಂದರೆ ತುಂಬ ಫೈನ್ ಅನ್ನೋದು ಹಾಕ್ತಾರೆ. ಇಲ್ಲಿ ಫೈನ್ ಬಂದುಬಿಟ್ಟು 5,000 ತನಕ ಐತೆ. 5,000 ಕೊಟ್ರೇ ಬಿಡ್ತಾರೆ. ಇಲ್ಲಾಂದರೆ ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿ ಅದು ಇದು ತುಂಬ ಕಾಟ ಕೊಡ್ತಾರೆ ಡ್ರೈವರ್ಗಳಿಗೆಲ್ಲ. ರಾತ್ರಿ ಹೊತ್ತು ಅಷ್ಟೊಂದು ಏನಿರಲ್ಲ, ಬೆಳಿಗ್ಗೆ ಹಗಲಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಆ ರೂಲ್ನ. ನಾವು ಯಾವಾಗ ವಡೋದರ ಅಂದರೆ ಬರೋಡ ಬಿಟ್ಟು ಸ್ವಲ್ಪ ಮುಂದೆ ಬರ್ತೀವೋ ನಮಗೆ 2 ಚಾಯ್ಸ್ ಇರುತ್ತೆ. ಒಂದು ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ಬೋದು ಅಹಮದಾಬಾದ್ಗೆ, ಇಲ್ಲ ಅಂದರೆ ಈ ಥರ ನ್ಯಾಷನಲ್ ಹೈವೇಯಲ್ಲಿ ಹೋಗ್ಬೋದು. ಈ ರೋಡು ತುಂಬ ಚೆನ್ನಾಗೈತೆ. ಎಕ್ಸ್ಪ್ರೆಸ್ ವೇ ಬರೀ 2 ಲೈನ್ ಅಷ್ಟೇ ಇರೋದು, ಇದಾದರೂ 3 ಲೈನ್ ಐತೆ. ಅದು ತುಂಬ ಟ್ರಾಫಿಕ್ ಇರುತ್ತೆ ಒಂದೊಂದು ಟೈಮಲ್ಲಿ. ಇದು ಅಷ್ಟೊಂದು ಟ್ರಾಫಿಕ್ ಇರಲ್ಲ, ತುಂಬ ಫ್ರೀ ಇರುತ್ತೆ ಗುರು ಈ ರೋಡಲ್ಲಿ. ಅದರಿಂದಾಗಿ ನಾವು ಯಾವಾಗಾದರೂ ಬಂದರೂ ಇದೇ ರೋಡಲ್ಲೇ ಹೋಗೋದು. ಅದರಿಂದಾಗಿ ಈ ರೋಡಲ್ಲಿ ಹೋಗ್ತಾಯಿದ್ದೀವಿ. ಒಂದೊಂಚೂರು ಗುಣಿ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ರೋಡು. ಹೆಸರೇ ಇಡಂಗಿಲ್ಲ, ಆ ರೀತಿ ಇದೆ ಈ ರೋಡು. ಕೆಲವರೆಲ್ಲ ಕೂಡ ಎಕ್ಸ್ಪ್ರೆಸ್ ವೇ ಮೇಲೆ ಹೋಗ್ತಾರೆ, ಆದರೆ ನಾವು ಈ ರಸ್ತೆನ ಬಳಸ್ತೀವಿ. ಇನ್ನೇನು ಸ್ವಲ್ಪ ದೂರನೇ ಇರೋದು ಅಹಮದಾಬಾದ್. ನಾವು ಆವಾಗಲೇ ಸ್ಪಾಟಿಗೆ ಬಂದಾಯಿತು, ಬೇಜಾನ್ ಟೈಮ್ ಇತ್ತು, ಮುಂಚೆನೇ ಬಂದಿದ್ದೀವಿ. ಹಗ್ಗ ಟಾರ್ಪಲೆಲ್ಲ ಬಿಚ್ಚಿ ಅನ್ಲೋಡಿಗೆ ಬಿಟ್ಟಿದ್ದೀವಿ ಗಾಡಿನ. ಇವರೆಲ್ಲ ಕೂಡ ಆ್ಯಪಲ್ಲು ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ತರಿಸ್ಕೊತಾ ಇರ್ತಾರೆ. ನಾವು ಊಟ ಮಾಡ್ಕೊಂಬರೋಕ್ಕೆ ಹೋಗಿ ಊಟ ಬಂದ್ವಿ, ಆವಾಗಲೇ ಇಷ್ಟೊಂದು ಖಾಲಿ ಆಗೋಗೈತೆ. ಇನ್ನೇನು ಸ್ವಲ್ಪ ಐತೆ. ಅದು ಖಾಲಿ ಆಗಿದ ತಕ್ಷಣವೇ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಬಾಡಿಗೆ ದುಡ್ಡು ಮತ್ತು ಡ್ರೈವರ್ ಮಾಮೂಲಿ, ಅಂದರೆ ನಾವು ಟೈಮಿಂಗ್ ಹೊಡ್ಕೊಂಬಂದ್ವಲ್ಲ, ಆ ಟೈಮಿಂಗ್ ಹೊಡ್ಕೊಂಬಂದಿರೋದಕ್ಕೆ ಅದಕ್ಕೆ ಒಂದು ಬಕ್ಸಿಸ್ ಥರ ಅಮೌಂಟ್ ಅನ್ನೋದು ಕೊಡ್ತಾರೆ. ಅದನ್ನ ಇಸ್ಕೊಂಡು ಇಲ್ಲಿಂದ ಖಾಲಿ ಮಾಡಿ ಶಿಸ್ತಾಗಿ ಯಾವುದಾದ್ರೂ ಒಂದು ಆಫೀಸ್ ಹತ್ರ ಹೋಗಿ ಲೋಡ್ ಅನ್ನೋದು ಮಾಡಬೇಕು. ಈಗ ಅಹಮದಾಬಾದ್ ಸಿಟಿಯಲ್ಲಿ ಇದ್ದೀವಿ ನಾವು. ಖಾಲಿ ಎಲ್ಲ ಆಯಿತು, ಗಾಡಿ ಖಾಲಿ ಮಾಡಿಕೊಂಡು ಈಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಅಹಮದಾಬಾದ್. ಹಿಂಗೆ ಬ್ರಿಡ್ಜ್ ಕೆಳಗಡೆಯಿಂದ ಹೋಗಿ ಸೀದಾ ಒಂದೇ ರೋಡಲ್ಲೇ ಹೋದರೆ ಅಲ್ಲಿ ನಮಗೆ ಬೈಪಾಸ್ ಸಿಗುತ್ತೆ. ಆ ಬೈಪಾಸಲ್ಲಿ ನಾವು ಬಂದಿರೋ ರೋಡಲ್ಲೇ ಬೈಪಾಸ್ ಇರುತ್ತೆ. ಆ ರೋಡ್ ಹತ್ರ ನಿಲ್ಲಿಸ್ಕೊಂಡು ಅಲ್ಲಿ ಸುಮಾರು ಟ್ರಾನ್ಸ್ಪೋರ್ಟ್ಗಳಿದ್ದಾವೆ. ಅಲ್ಲೆಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಯಾವುದಾದ್ರೂ ಒಂದು ಒಳ್ಳೆ ಲೋಡ್ ನೋಡಿಕೊಂಡು ಒಳ್ಳೆ ಬಾಡಿಗೆ ಮಾಡಿಕೊಂಡು ಹೋಗ್ಬೇಕೀಗ ನಾವು. ಇಲ್ಲೆಲ್ಲ ಕೂಡ 12 ಗಂಟೆ ತನಕ ನೋ ಎಂಟ್ರಿ ಇರುತ್ತೆ. ಏನಾದರೂ ಇಲ್ಲಿ ಪೊಲೀಸವ್ರಿಗೆ ಮ್ಯಾಜಿಕ್ ಮಾಡಿ ಓಡಾಡೋ ಅಂಥ ಟೆಕ್ನಿಕ್ ಇದ್ದರೆ ಹಂಗಿದ್ರೆ ಮಾತ್ರ ಇಲ್ಲಿ ನಡೆಯುತ್ತೆ. ಇಲ್ಲ ಅಂದರೆ 12 ಗಂಟೆ ತನಕ, ಬೆಳಿಗ್ಗೆಯಿಂದ 12 ಗಂಟೆ ತನಕ ನೋ ಎಂಟ್ರಿ ಅನ್ನೋದು ಇರುತ್ತೆ. ಇಲ್ಲಿನ ಪೊಲೀಸವರು ಬೇರೆ ಬೇರೆ RTO ಅವರು ಇವರು ಇರ್ತಾರಲ್ಲ, ಅವರೆಲ್ಲ ಡೈರೆಕ್ಟಾಗಿ ಅಮೌಂಟ್ ಇಸ್ಕೊಳ್ಳಲ್ಲ. ಅಲ್ಲಿ ಎಲ್ಲಾದರೂ ಸೈಡಿಗೆ ಕರ್ಕೊಂಡೋಗಿ, ಇಲ್ಲಾಂದರೆ ಅಲ್ಲಿ ಶೆಡ್ ಇದ್ದರೆ ಶೆಡ್ ಒಳಗಡೆ ಹೋಗಿ ಒಂದು 4-5 ಸಲ ಮಾತಾಡಿದ್ದು ಆದಮೇಲೆ ನಿಧಾನಕ್ಕೆ ಮ್ಯಾಜಿಕ್ ಮಾಡಿ ಬರಬೇಕಾಗುತ್ತೆ. ಇಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ಅಂದರೆ ಅವ್ರು ₹1 ಸಹ ಇಸ್ಕೊಳ್ಳಲ್ಲ, ನಿಮ್ಮನ್ನೇನೇನು ಮಾಡೋದಿಲ್ಲ. ಬೇರೆ ಕಡೆ ಎಲ್ಲ ಮಾಡ್ತಾರಲ್ಲ, ಈ ಕಡೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಆ ರೀತಿ ಏನೇನು ಮಾಡೋದಿಲ್ಲ. ಏನಾದರೂ ತಪ್ಪೈತೆ ಅಂದರೆ ಮಾತ್ರ ಬಿಡೋದಿಲ್ಲ. ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ ನೀವು ಇನ್ನೊಂದು ಸರಿ ಈ ಕಡೆ ಬರಲೇಬಾರ್ದು ಅನ್ನೋ ಥರ ಮಾಡ್ತಾರೆ. ಬೆಳಗ್ಗೆ 4:15ಗೆ ಬಂದ್ವಿ ಮಾರ್ಕೆಟ್ಗೆ. ಮಾರ್ಕೆಟ್ ಅಲ್ಲ, ಸಾರಿ, ಮಾರ್ಕೆಟೇ ಅದು. ಮಾರ್ಕೆಟ್ ಒಳಗಡೆ ಅಂಗಡಿಗೆ ಬೆಳಿಗ್ಗೆನೇ ಒಂದು 4:15ಗೆ ಬಂದ್ವಿ. ಅನ್ಲೋಡ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿ 12:15ಗೆ ಖಾಲಿ ಮಾಡ್ಕೊಂಡ್ರಿ ಎಲ್ಲ. ಅದೇ ಕ್ರೇಟ್ಗಳಾಗಿದ್ದಿದ್ರೆ ಬೇಗ ಅನ್ಲೋಡ್ ಆಗೋದು. ಎಲ್ಲ ಲೂಸ್ ಎಲ್ಲ ತುಂಬಿದ್ದಿದ್ದು, ಅದಕ್ಕೆ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ಇನ್ನೂ ಬೇಗ ಅನ್ಲೋಡ್ ಮಾಡಿಬಿಡೋರು. ಇಲ್ಲೆಲ್ಲ ಜನ ಎಲ್ಲ ಒಳ್ಳೆಯವರು, ತುಂಬ ಫ್ರೆಂಡ್ಲಿಯಾಗೆಲ್ಲ ಮಾತಾಡ್ತಾರೆ, ಅದಕ್ಕೆ ಒಪ್ಕೋಬೇಕು. ಅದು ಎಲ್ಲ ತುಂಬ ಇಷ್ಟ ನನಗೆ. ಇಲ್ಲಿ ಖಾಲಿ ಮಾಡಿಕೊಂಡು ಇಲ್ಲಿ ಪಾರ್ಕಿಂಗ್ ಬಂದಿದ್ದೀವಿ. ಇಲ್ಲಿ ಟ್ರಾನ್ಸ್ಪೋರ್ಟ್ ಐತೆ, ಇಲ್ಲೇ 2-3 ಟ್ರಾನ್ಸ್ಪೋರ್ಟ್ ಇದ್ದಾವೆ. ನಮ್ಮ ಕರ್ನಾಟಕದ ಗಾಡಿಗಳೆಲ್ಲ ಇಲ್ಲೇ ಬಂದು ಲೋಡಿಂಗಿಗೆ ಬರೋದು ಇಲ್ಲಿಗೆ.
ಬೇರೆ ಕಡೆನೂ ಹೋಗಿ ಮಾಡ್ಕೊಳ್ತಾರೆ ಅವರು, ಪರಿಚಯ ಇರೋರು. ಮತ್ತು ಡೈರೆಕ್ಟಾಗಿ ಲೋಡುಗಳೆಲ್ಲ ತೊಗೊಂಡು ರೆಗ್ಯುಲರಾಗಿ ಹೋಗೋರೆಲ್ಲ ತೊಗೊಂಡು ಹೋಗ್ತಾ ಇರ್ತಾರಲ್ಲ, ಅವರಿಗೆಲ್ಲ ಪರಿಚಯ ಇರೋರೆಲ್ಲ ಡೈರೆಕ್ಟಾಗಿ ಮಾಡ್ಕೊತಾರೆ. ನಮಗೆ ಡೈರೆಕ್ಟಾಗಿದ್ದರೂ ಕೂಡ ನಾವು ಟ್ರಾನ್ಸ್ಪೋರ್ಟಿಂದನೇ ಹೋಗ್ತೀವಿ. ಯಾಕಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕಿರಿಕಿರಿ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಅವರು ಜವಾಬ್ದಾರಿ ತಗೊತಾರೆ. ಅದಕ್ಕೆ ನಾವು ಆವಾಗಲಿಂದ ಇದೇ ಆಫೀಸ್ ಹತ್ರ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತು ನೋಡ್ತೀವಿ, ಇಲ್ಲಾಗಲಿಲ್ಲ ಅಂದರೆ ನನಗೆ ಇನ್ನೊಂದು ಆಫೀಸ್ ಗೊತ್ತು, ಅಲ್ಲಿಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲೇ ಊಟ ಎಲ್ಲ ಸಿಗುತ್ತೆ, ಆಫೀಸ್ ಪಕ್ಕನೇ ಹೋಟ್ಲೆಲ್ಲ ಐತೆ, ಪಾರ್ಕಿಂಗ್ ಎಲ್ಲ ಅವ್ರದ್ದೇ. ಮತ್ತು ಇಲ್ಲೆಲ್ಲ ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ. ಇವ್ರ ಅಪ್ಪಾಜಿ ಮೊದಲು ಇದ್ದರು, ಅವ್ರು ಸತ್ತೋಗಿದ್ದಾರೆ. ಅದಾದಮೇಲೆ ಇವರಿದ್ದಾರೆ. ಇವ್ರಿಗೆ ಅಷ್ಟೊಂದೇನು ಗೊತ್ತಾಗಲ್ಲ. ಅದರಿಂದಾಗಿ ಇಲ್ಲಿ ಊಟ ಮಾಡಿಕೊಂಡು ಶಿಸ್ತಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಅಲ್ಲಿಗೆ ಹೋಗ್ಬಿಡೋಣ ಅಂತ ನೋಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.